ಸಾಲವನ್ನ ಬಡ್ಡಿ ಕಟ್ಟಿಗೆ ತೋಡ್ತಾ ಇದ್ದೀರಾ. ಸಾಲ ಮರುಪಾವತಿ ನೀವೆಷ್ಟು ಬಡ್ಡಿ ಕಟ್ತೀರಿ ಗೊತ್ತಾಗಿಲ್ಲ ಅಶ್ವಥ್ ನಾರಾಯಣ. ಏನೇ ಜೋರಾಗಿ ಮಾತಾಡಬೇಕು ನಾನೇನಾದ್ರೂ ಬಗ್ಗದಿಲ್ಲ. ಕೇಳಪ್ಪ ಇಲ್ಲಿ ಏನು ನೀನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ನೀವು ನೋಡ್ರಪ್ಪ ಎಕ್ಸೈಟ್ ಆಗ್ಬೇಕನ್ನೋದು ಅಗತ್ಯ ಇಲ್ಲ. ನೀವ್ ಹೇಳ್ರಿಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದೀವಿ ಹೇಳಪ್ಪ. ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ಇದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ, ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ. ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡಿಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಕಂಟ್ರಿ. ನೀವೆಲ್ಲ ಕುತ್ಕೊಳ್ರಿ, ಬಾಯಿ ಬಂದಾಗ ಏನೋ ಮಾತಾಡೋದು. ನಿಮ್ ಬಜೆಟ್ ಮೇಲೆ ನಿಮಗೆ ಬಜೆಟ್ ಮೇಲೆ ಇಷ್ಟು ಅಧ್ಯಕ್ಷರೇ, ನಾನು ಶಾಸಕರು ಸಚಿವರ ಸರ್ ಅಲ್ಲ ಅವ್ರು ಒಂದೇ ನಿಮಿಷ ಅಲ್ಲ ಸರ್, ನೀವು ಕುತ್ಕೊಳ್ರಿ. ಅಲ್ಲ ಮಂತ್ರಿಗಳು ಮಾತಾಡಕ್ಕೆ ನಿಮಿಷ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಒಂದು ನಿಮಿಷ ಕುಂದ್ರಿ, ನೀವು ಹೇಳ್ರಿ. ಒಂದು ನಿಮಿಷ ಅವ್ರೇನೋ ಕ್ಲಾರಿಫಿಕೇಶನ್ ಕೊಡ್ತಾರೆ. ರಿಕ್ವೆಸ್ಟ್ ನನಗೆ ಅವ್ರು ನಾನು ಮಾತಾಡುವಂತವ್ರೆ ಹೇಳ್ಬಿಡ್ಲಿ ಬಿಡ್ರಿ, ಎಲ್ಲರೂ ಮಾತಾಡ್ತಿದ್ರಿ. ಅವ್ರಿಗೆ ಇಲ್ಲಾದೆ ನಾನು ಅಲ್ಲ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ ಅಂದ್ರೆ ನಾನು ಈಲ್ಡಾಗದೇ ಇಲ್ಲ. ಮುಖ್ಯಮಂತ್ರಿಗಳು ಗೌರವ ಕೊಟ್ಟು ನಾನು ಈಲ್ಡಾದೆ. ನಾನು ಎಲ್ಲರೂ ಮಾತಾಡಿದ್ರೆ ವಿರೋಧ ಪಕ್ಷ ನಾಯಕರು ಮಾತಾಡಕ್ಕೆ ನಾವು ಅದಕ್ಕೆ ಕೇಳ್ತೀವಿ. ನೀವು ನಿಮಗೆ ಅವ್ರಿಗಷ್ಟೇ ನಿಮ್ಗಷ್ಟೇ ಸಾಕ್ ಬಿಡ್ರಿ, ಮಾತಾಡ್ತಾರೆ ಕೊಡ್ರಿ. ನೀವು ಮಾತಾಡ್ರಿ, ನೀವು ಮಾತಾಡ್ರಿ, ಆಯ್ತು ಮುಗೀತೀಗ. ನೀವು ಮಾತಾಡಿ ಸರ್, ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವರು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅದೆಲ್ಲ ನಾನು ಹೇಳಿದ್ದೀನಿ. ಅವರೇ ಹೇಳಿರೋದು ನಾನು ಹೇಳಿದ್ದೀನಿ. ಅದನ್ನ ರಿಪೀಟ್ ಮಾಡಿದ್ರೆ ಅಷ್ಟೇ. ಏನೇನು ಇರ್ಬೇಕು 3 ಮಾನದಂಡ ನಾನೇ ಹೇಳಿದ್ದೀನಿ. ಅದನ್ನ ಇಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು ಸಿದ್ದರಾಮಯ್ಯನವರು ಮಂಡಿಸಿರುವಂತ ಆಯವ್ಯಯ ಬಡ್ಜೆಟ್. ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ ನ ಚರ್ಚೆ ಮಾಡ್ಬೇಕಾದ್ರೆ ನಾವು ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಇವ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀರಾ MP ನಿಂತು ಅಲ್ಲೋಗಿ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತೈತೆ, ಒಂದು ಗೌರವ ಬರ್ತೈತೆ. ಹಾಗೆಲ್ಲ ಮಾತಾಡಬಾರ್ದು ಅಶೋಕ್ ಅವರೇ. ಒಕ್ಕೂಟ ವ್ಯವಸ್ಥೆಯಲ್ಲಿ ಈಗ ನಾನು ಅಷ್ಟೇ ಫೆಡರಲ್ ಸ್ಟ್ರಕ್ಚರ್ ಒಕ್ಕೂಟ ಒಂದ್ ನಿಮಿಷ ಅಧ್ಯಕ್ಷರೇ, ನಿನ್ನೆ ಮುಖ್ಯಮಂತ್ರಿ ಹೇಳ್ತಾರೆ ಅವ್ರು ಮಾತಾಡೋದ್ರಿಂದ ಈಲ್ಡ್ ಆಗಿದ್ರು. ಈಗ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ದೀರಾ, ಒಂದ್ಸರಿ ಹೋಗ್ಬೇಕು ಅಂತ ಹೇಳಿದ್ದೀರಾ. ಫೆಡರಲ್ ಸ್ಟೇಟ್, ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾನು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಈಲ್ಡ್ ಆಗಪ್ಪ ಅಂದ್ರು ಈಲ್ಡ್ ಆದೆ ನಾನು. ಅವರು ಏನೋ ಒಂದು 2 ನಿಮಿಷ ಮಾತಾಡ್ತಾರೆ ಅಂದ್ರೆ ಅವರು ಭಾಷಣ ಶುರು ಮಾಡ್ಬಿಟ್ರು. ಅವ್ರು ಭಾಷಣ ಶುರು ಮಾಡ್ತಾರೆ ಅಂತ ಇವರೆಲ್ಲ ಎದ್ದು ಬಿಟ್ರು. ಇವರೆಲ್ಲ ಎದ್ರು. ನಾನು ಮೊದಲೇ ಉಪಸಭಾಪತಿಗೆ
ಅಶೋಕಣ್ಣ ಸುಧಾಕರ್ ಒಂದ್ ನಿಮಿಷ ಅಲ್ಲಿ ಕೇಳಪ್ಪ, ಅವ್ರು ಕೇಳಿ, ನಾನು ಕೇಳಿ, ಅವ್ರು ಕೇಳು. ಅಶೋಕಣ್ಣ ಕೂತ್ಕೊಳ್ಳಿ. 10 ಸೆಕೆಂಡ್ ತಗತ್ತೀನಿ. ಏನಾಯ್ತು? 10 ಸೆಕೆಂಡ್. ಅಲ್ಲ ಅವ್ರಿಗೆ ಅಶೋಕಣ್ಣ ಒಂದೇ ಅವ್ರು ಏನಾಯ್ತು ನಿನ್ಗೆ ಅಂತ ಕೇಳ್ತಾವ್ರೆ. ಆರೋಗ್ಯ ಸಮಸ್ಯೆ ಏನಾನ ಆಯ್ತಾ ಅಂತ ಕೇಳ್ತಾವ್ರೆ. ಯಾರು ಆರೋಗ್ಯ ಸಮಸ್ಯೆ? ಅಲ್ಲ ಅವ್ರು ಕೇಳ್ತಾ ಇರೋದು ಏನಾಗೋಯ್ತು ನಿನಗೆ ಅಂತ ಕೇಳಿದ್ರೆ ಯಾರಿಗೂ ಆರೋಗ್ಯ ಸಮಸ್ಯೆ ಅಲ್ಲ ಅವ್ರು ಕೇಳಿದಪ್ಪ. ಅಶೋಕ್ ಅವ್ರೆ, ಈಗ ಅವ್ನು ಮಾತಾಡ್ಲ? ಇಲ್ಲ ಬೇಡ. ಎಲ್ಲರಿಗೂ ಚೆನ್ನಾಗೈತೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಒಂದ್ ಸೆಕೆಂಡ್ ಕೇಳ, 10 ಸೆಕೆಂಡ್ ಅಂತೆ ನೋಡು. ಏನ್ ಹೇಳ್ತಾರೆ ಕೇಂದ್ರ ಸರ್ಕಾರ ಬೈಯೋದು ಬಿಟ್ಟ ಇನ್ನೇನು ಹೇಳ್ತಾರೆ? ಹೊಟ್ಟೆಯ ಕಿಚ್ಚೆಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಅದು ಮಾನ್ಯ ಮುಖ್ಯಮಂತ್ರಿಗಳ ಧ್ಯೇಯ. ಇವನು ಎಷ್ಟು ಚರ್ಚೆ ಬೇಡ. ಸುಧಾಕರ್ ಅವರೇ ಮಾಡಿಲ್ಲ ನೋಡಿ, ಈಗ ಚರ್ಚೆ ಬೇಡ. ಸ್ಟೇಟ್ ಜೊತೆ ಕರ್ಕೊಂಡು ಹೋದ್ರೇನು ಪಾಪ ಚರ್ಚೆ ಮಾಡ್ತೀರಿ, ಮಾತಾಡ್ಬೇಕಾ ಬೇಡವಾ? ಯಾಕೆ ಸುಮ್ನೆ ಹೊಟ್ಟೆವ್ರಿ ಅಂತ? ಆಯ್ತು, ಹೊಟ್ಟೆವ್ರಿ ಬಿಡ, ಇಲ್ಲಿ ಚರ್ಚೆ ಬೇಡ. ಹೇಳ್ದು ಕೇಳಿ, ನೀವು ಮತ್ತೆ ಮಾತಾಡೋ ಮಾತು ನೀವು 1.5 ಗಂಟೆ ಬೇಕಂತ ಹೇಳಿದ್ರಿ. 1.5 ಗಂಟೆ ಟೈಮ್ ಕೊಡುವ. ನೀವು ಸಂಬಂಧ ಈಗ ಕೂತ್ಕೊಳ್ಳಿ. ವಾಟ್ ಈಸ್ ಮೈ ರಿಕ್ವೆಸ್ಟ್ ಇನ್ಫಾರ್ಮೇಶನ್ ಏನಂದ್ರೆ, ನೋಡಿ, ಕೇಂದ್ರ ಸರ್ಕಾರ 2,05,000 ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ. ಭಾರತ ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ನಮ್ಮ ಮಾತಾಡಿ, ಪ್ರತಿಪಕ್ಷ ಮಾತಾಡಿ, ನೀವು ಪ್ರತಿಪಕ್ಷ ನಾಯಕರೇ ನಾವು ನೀವು ಮಾತಾಡಿ. ನಾನು 1:15 ಒಳಗೆ ಮುಗಿಸ್ತೀನಿ ಅಂತ ಹೇಳಿ, ಮಹಾರಾಷ್ಟ್ರ 1:15 ಒಳಗೆ ಮುಗಿಸ್ತೀನಿ. ಆಯ್ತು ಅಧ್ಯಕ್ಷರೇ, ನಿನ್ನೆ ಮಹಾರಾಷ್ಟ್ರ ನೀವೇನ್ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗುದಿಲ್ಲ. ಬಜೆಟ್ ಅನ್ನ ದಯವಿಟ್ಟು ಯಾರಿಗೇನು ಅರ್ಥ ಆಗುದಿಲ್ಲ, ಮತ್ತೆ ಆರಾಮದಲ್ಲಿ ಮಾತಾಡಿ. ಯಾರಿಗೆ ಅರ್ಥ ಆಗ್ಬೇಕಲ್ಲ, ಯಾರಿಗೆ ಪ್ರಯೋಜನ ಆಗ್ತದೆ ಮಾತಾಡಿ. ಯಾರಿಗೆ ಪ್ರಯೋಜನ ಆಗ್ತದೆ, ಯಾರಿಗೂ ಅರ್ಥ ಆಗುದಿಲ್ಲ. ಹೇಳಿ ಕೇಳಿ, ಯಾರಿಗೆ ಅರ್ಥ ಆಗುದಿಲ್ಲ. ನೀವು ಮಾತಾಡುವ ಆರಾಮ ಕರೆಕ್ಟ್ ಆಗಿ ಮಾತಾಡಿ. ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಆರ್ ವೆಲ್ ವಿದಿನ್ ದ. ನೀವು ಮಾತಾಡಿ, ಈಗ ನೀವು ಮಾತಾಡಿ ಸರ್. ನೀವು ಕೂತ್ಕೊಳ್ಳಿ ಮಾತಾಡ್ತಾರೆ. ಈಗ ಮಂಜು ಪಾಯಿಂಟ್ ಆಫ್ ಆರ್ಡರ್ ಕೂತ್ಕೊಳ್ಳಿ. ನೀವು ಅವ್ರು ಕೂತ್ಕೊಳ್ತಾರೆ. ನೀವು ಸ್ಟಾರ್ಟ್ ಮಾಡೋದು ಇಲ್ಲ, ಸ್ಟಾಪ್ ಆಗುದಿಲ್ಲ. ನೀವು ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳು ಏನು ನಾನು ಮಾತಾಡುವಾಗ ಕೊಡ್ತೇನೆ, ಮಾತನ್ನೇ ಹೇಳಿದ್ದಾರೆ. ಅದೆಲ್ಲ ನಾನು ಹೇಳಿದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ಆದಾಯ ವೆಚ್ಚ, ಮಾಡಲಿ, ಆದ್ರೆ GDP ಗ್ರೋತ್ಗೆ ಮಾಡುವ ನೈತಿಕ ಹಕ್ಕು ಇಲ್ಲ. ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಸಿದ್ದರಾಮಯ್ಯನವರು ಎಲ್ಲ ಮಾತನ್ನ ನಾನು ಹೇಳಿದ್ದೀನಿ. ಅದನ್ನೇ ಮುಖ್ಯಮಂತ್ರಿ ಮಾತನ್ನ ರಿಪೀಟ್ ಮಾಡಿದ್ದಾರೆ. ಯಾಕೆ ನೀವು ಮಾತಾಡ್ತೀರಿ? ಈಗ 2 ಲಕ್ಷ ರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ಈಗ ಮಾತಾಡ್ಬೇಕಲ್ಲ, ಮಾತಾಡಿ ಮುಗಿಸ್ಲಿ. ನೀವು ಮತ್ತೆ ಮಾತಾಡೋದು ಏನು ವಿಚಾರ ಬೇಕೆಲ್ಲ ಮಾತಾಡಿ. ರಾಜ್ಯ ಸರ್ಕಾರ ನೋಡಿ, ನೀವೀಗ ಹೇಳಿದಂತ ವಾಲ್ಯುಬಲ್ ಪಾಯಿಂಟ್ ಇರಬಹುದು, ಆದ್ರೆ ನೀವು ಏನ್ ಮಾತಾಡ್ತೀರಿ ಯಾರಿಗೂ ಕೂಡ ಏನು ಅರ್ಥ ಆಗುದಿಲ್ಲ. ಅದರ ಬದಲು ಮಾತಾಡಿ ಮುಗಿಸಿದ ನಂತರ ತಾವು ಬೇಕಾದಾಗ ಈ ವಿಚಾರ ಇಟ್ಕೊಂಡು ನೀವು ಮಾತಾಡಿ. ಈಗ ಯಾರಿಗೆ ಬೇಕಾಗಿ ಮಾತಾಡ್ತೀರಿ ನೀವು? ಯಾಕೆ ಏನಾದ್ರು ಪ್ರಯೋಜನ ಇದೆ? ಮಾತಾಡಿ, ಅವ್ರು ಮಾತಾಡಿ ಮುಗಿಸ್ಲಿ. ಪ್ರತಿಪಕ್ಷ ನಾಯಕರಿಗೆ ಮಾತಾಡಿ. ಈಗ ನೀವು ದಯವಿಟ್ಟು ಅವರು ಮಾತಾಡಿ ಮುಗಿಸ್ಲಿ. ನೀವೆಲ್ಲ ನೋಟ್ ಮಾಡಿ, ಮತ್ತೆ ನೀವು ಮಾತಾಡುವಾಗ ಏನ್ ಬೇಕಾದ್ರೂ ಮಾತಾಡಿ. ಈಗ ತಾವೊಂದು ಉಪಾಧ್ಯಕ್ಷರು ಒಂದು ರೂಲಿಂಗ್ ಕೊಟ್ರು, ಅದ್ಯಾಕೋ ನಡೀಲಿಲ್ಲ. ತಾವೊಂದು ರೂಲಿಂಗ್ ಕೊಟ್ಬಿಡಿ, ಬೇಗ. ನಾನು 1:15 ಮುಗಿಸ್ತೀನಿ ಅಂತ ಹೇಳಿದ್ದೆ. ಶುರು ಮಾಡಿ ಇನ್ನ ಸ್ಟಾರ್ಟಿಂಗ್ ಮಾಡೋವಾಗ ಹಿಂಗೆಲ್ಲ ಆಗೋಯ್ತು. ದಯವಿಟ್ಟು ಹೇಳ್ಬಿಡಿ, ಯಾರು ಎದೊಳ್ಬೇಡಿ ಅಂತ ಹೇಳ್ಬಿಡಿ. ಮತ್ತೆ ರಿಪ್ಲೈ ಮಾಡಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅವ್ರಿಗೆ ನಾನು ಮಾತಾಡಿದ್ಮೇಲೆ ಏನ್ ಬೇಕೋ ರಿಪ್ಲೈ ಮಾಡ್ಲಿ. ಅವ್ರು ಅವಕಾಶ ಇದೆ ಎಲ್ಲರಿಗೂ. ನನಗೆ ಸ್ಪೀಕರ್ ಅವ್ರು ಹೇಳಿದ್ದಾರೆ 30-40 ಜನಕ್ಕೆ ಅವಕಾಶ ಕೊಡ್ತೀನಿ ಅಂತ. ನಮ್ಮವರು ಒಂದು ಸುಮಾರು 30-40 ಜನ ಇದ್ದಾರೆ ಮಾತಾಡೋರು. ಎಲ್ಲರಿಗೂ ಅವಕಾಶ ಕೊಡ್ತೀನಿ, ಫಸ್ಟ್ ಟೈಮರ್ ಕೊಡ್ತೀನಿ ಅಂತ ಹೇಳಿದ್ರಿ. ಅವಾಗ ಮಾತಾಡ್ಲಿ, ಫ್ರೀಯಾಗಿ ಮಾತಾಡ್ಲಿ. ಅವರು ಮಾತಾಡ್ಲಿ, ನಾವು ಮಾತಾಡ್ತೀರಿ. ದಯವಿಟ್ಟು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ತಮ್ಮ ಮೂಲಕ ಅವ್ರಿಗೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎರಡು ಕಡೆ ತಾವೀಗ ಮಾತಾಡ್ತಿದ್ದೀರಿ. ಕೆಲವೊಂದು ಸಂದರ್ಭ ಚರ್ಚೆ ಬಂದರೂ ಕೂಡ ಎಲ್ಲರ ಕಡೆ ಎಲ್ಲ ಹಾಕೊಂಡು ಎದ್ದುದಲ್ಲ, ಯಾರು ಒಬ್ಬೊಬ್ರು ಮಾತಾಡಿದ್ರೆ ಅಲ್ಲಿಗೆ ಕ್ಲಾರಿಫಿಕೇಶನ್ ಕೊಡ್ಬೋದು. ಆಗ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ.
ವ್ಯಾಲ್ಯೂಬಲ್ ಪಾಯಿಂಟ್ ಈ ಕಡೆಯಿಂದ ಇರ್ಬೋದು, ಉತ್ತಮವಾದ ಪಾಯಿಂಟ್ ಈ ಕಡೆಯಿಂದ ಇರ್ಬೋದು. ಆದರೆ ಎಲ್ಲರೂ ಆ ಕಡೆ ಯಾರಿಗೆ ಏನು ಕೊಟ್ಟರೆ ಅರ್ಥ ಆಗಲ್ಲ. ಅವರವರ ಸಮಾಧಾನಕ್ಕೆ ಮಾತಾಡಬೇಕು ಹೊರತು ಈಗ ಅವ್ರು ಇಷ್ಟು ಹೊತ್ತು ಮಾತಾಡಿದ್ರು ಯಾರಿಗೆ ಏನಂತ ಗೊತ್ತಿಲ್ಲ. ಈಗ ಅವ್ರಿಗೆ ಕೇಳಿದ್ರೆ ನನ್ನ ಪುಂಟೆಲ್ಲ ನಮ್ಗೆ ಕೂಡ ಗೊತ್ತಿರುವುದಿಲ್ಲ. ಆದ ಕಾರಣ ಏನು ಪ್ರಯೋಜನ ಆಗುದಿಲ್ಲ, ಸಮಯ ವೇಸ್ಟ್ ಆಗ್ತದೆ ಅಷ್ಟೇ. ಲಾಡ್ ಅವ್ರು ಏನು ಹೇಳ್ತದೆ ಮತ್ತೆ ನೀವೇ ಅಲ್ಲ ನಾನು ಕೂತ್ಕೊಂತ ಬಿಡಿ ಸರ್. ಅಧ್ಯಕ್ಷರ ಮುಂದಕ್ಕೆ ಹಾಕ್ಬಿಡಿ. ಆಯ್ತು. ಮೊನ್ನೆ ಕಳೆದ 6 ತಿಂಗಳಿನಿಂದ ಈ ದೇಶದಲ್ಲಿ 85 ಲಕ್ಷ ಕೋಟಿ ಲಾಸ್ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಒಂದು ನಿಮಿಷ, ನೀವು ಬೇಕಿದ್ರೆ ಎಲ್ಲ ಸದಸ್ಯರಿಗೆ ಕೇಳಿ, ಇದಕ್ಕೊಂದು ಅವಕಾಶ ಮಾಡಿಕೊಡಿ. $8.5 ಟ್ರಿಲಿಯನ್ ಫ್ರಮ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಹೋಗಿದೆ. 2 ಲಕ್ಷ ಕೋಟಿ FPO ಈ ದೇಶದಿಂದ ಹೊರಗಡೆ ಹೋಗಿದೆ. ಇದ್ರ ಬಗ್ಗೆ ಇಡೀ ದೇಶದ ದುಡ್ಡು ಹೋಗಿದೆ, ಕರ್ನಾಟಕ ಜನರು ಕೂಡ ದುಡ್ಡು ಹೋಗಿದೆ. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡ್ಬೇಕು. ನೀವು ಕೇಂದ್ರ ಬಗ್ಗೆ ಚರ್ಚೆ ಮಾಡಬೇಕಿದ್ರೆ ಅವಕಾಶ ಮಾಡಿಕೊಡಿ. ಸಾವಿರಾರು ವಿಷಯಗಳಿದೆ. ದೇಶದ ಎಕಾನಮಿ 25 ನೋಡ್ಕೊಳಪ್ಪ, ಚೆಕ್ ಮಾಡ್ಕೊ ಮುನಿರಾಜು. 8.5 ಚೆಕ್ ಮಾಡ್ಕೊಂಡು ಅನ್ನುವಂಥದ್ದನ್ನು ಸಭಾಧ್ಯಕ್ಷರು ನಾವು ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.